ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ವಿಷಯನ ವೇದಾಂತ್ ಹತ್ರ ಮಾತಾಡಬೇಕು ಅನ್ಸುತ್ತೆ. ತಲೆ ಕೆಟ್ಟಿದ್ಯಾ ಅಮ್ಮ? ನೀನೇನಾದರೂ ಈಗ ಹೋಗಿ ಅಣ್ಣನ ಹತ್ರ ಈ ವಿಷಯ ಹೇಳಿದೆ ಅಂತಂದರೆ ಅವನು ಪಕ್ಕ ಅಪ್ಸೆಟ್ ಆಗ್ತಾನೆ. ಅವನು ಚಿಕ್ಕ ಮಾವನ ಹೇಗೆ ಆಚೆ ಕರ್ಕೊಂಡು ಬರಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದಾನೆ. ಆ ವಿಷಯದ ಡೈವರ್ಟ್ ಆಗಲ್ವಾ ಅಮ್ಮ? ಅದು ಇಂಥ ಟೈಮಲ್ಲಿ ಏನಾದರೂ ಹೇಳಿದೆ ಅಂತಂದರೆ ಅವ್ನು ಪಕ್ಕ ಡೈವರ್ಟ್ ಆಗ್ತಾನೆ. ಸುಹಾಸಿನಿ ಅಮ್ಮನ ಮಾತು ಬಗ್ಗೆ ಮರ್ತ್ಬಿಡು. ಇವಾಗ ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡು. ಸರಿ, ಅದಕ್ಕೆ ಹಾಗೆ ಮಾಡ್ತೀನಿ. ಅದಕ್ಕೆ ಯಾರೋ ಅಪ್ಪ ಮಾತಾಡಿರೋದನ್ನ ವಿಡಿಯೋ ಮಾಡಿ ಕಳಿಸಿದ್ದಾರೆ. ಮಂಜು ಸರ್, ನೀವು ಗಂಧ ಸ್ಮಗ್ಲಿಂಗ್ ಮಾಡ್ತಿರಲ್ಲ, ಅದು ತುಂಬಾ ರಿಸ್ಕ್ ಅಲ್ವಾ? ಹಾ, ಗಂಧದ ಸ್ಮಗ್ಲಿಂಗ್ ನಲ್ಲಿ ರಿಸ್ಕ್ ಇದೆ, ಆದ್ರೆ ದುಡ್ಡು ಹಾಗೆ ಸಿಗುತ್ತಲ್ಲ. ಎಷ್ಟು ಬರುತ್ತೆ ಇದರಿಂದ ದುಡ್ಡು? ಅದು ಲೋಡ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ತರ ಆಟೋದಲ್ಲಿ ಒಂದು ಲೋಡ್ ಹೊಡೆದ್ರೆ ನನಗೆ 50,000 ಸಿಗುತ್ತೆ. ಆದ್ರೂ ನೀವು ಅರೆಸ್ಟ್ ಆದ್ರೆ ನಿಮ್ಮ ಮನೆಯವರಿಗೆಲ್ಲ ತುಂಬಾ ಕಷ್ಟ ಅಲ್ವಾ? ಅರೆಸ್ಟ್ ಆದ್ರೆ ಏನಂತೆ, ಅದಕ್ಕಿಂತ ಮುಂಚೆ ತುಂಬಾ ಒಳ್ಳೆ ದುಡ್ಡು ಬಂದಿರುತ್ತಲ್ಲ, ಆ ದುಡ್ಡಿನಲ್ಲಿ ನನ್ನ ಹೆಂಡತಿ ಮಕ್ಕಳು ಆರಾಮಾಗಿ ಸಂಸಾರ ನಡೆಸ್ತಾರೆ. ನಾನು 6 ತಿಂಗಳು 1 ವರ್ಷ ಆದ್ಮೇಲೆ ಆಚೆ ಬರ್ತೀನಿ. ಗಂಧದ ಸ್ಮಗ್ಲಿಂಗ್ ನಲ್ಲಿ ರಿಸ್ಕ್ ಇದೆ, ಆದ್ರೆ ದುಡ್ಡು ಹಾಗೆ ಸಿಗುತ್ತಲ್ಲ, ಏನು ಟೆನ್ಷನ್ ಇಲ್ಲ. ಇಲ್ಲ, ನಮ್ಮಪ್ಪ ಈ ಥರ ಮಾಡಿರೋದಕ್ಕಂತೂ ಸಾಧ್ಯನೇ ಇಲ್ಲ. ಹೇಳೇನೋ ಗೋಲ್ ಮೇಲಿದೆ, ಯಾರೋ ಬೇಕು ಅಂತಾನೆ ಮಾಡಿದ್ದಾರೆ. ನನಗ್ಯಾಕೋ ತುಂಬ ಭಯ ಆಗ್ತದೆ. ಅದಕ್ಕೆ ಅನ್ನೋ ನಂಬರಿಂದ ಲೌಡ್ ಸ್ಪೀಕರ್ ಹಾಕು. ಏ ಅಮೂಲ್ಯ, ನಿಮ್ಮಪ್ಪ ಮಾತಾಡಿರೋ ವಿಡಿಯೋ ನೋಡಿದ್ಯಾ? ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತಾ? ಯಾರು ನೀವು? ನಿಮ್ಗೇನು ಬೇಕು? ನಾನೇ ನಿಮ್ಮಪ್ಪ ಮಾತಾಡಿರೋದು ವಿಡಿಯೋ ಮಾಡಿಸಿದ್ದು. ಅಷ್ಟೇ ಯಾಕೆ, ನಿನ್ನ ಗಂಡ ವೇದಾಂತ್ ವಶಿಷ್ಠ ಕಿಡ್ನ್ಯಾಪ್ ಮಾಡಿಸಿರೋದು ನಾನೇ. ನೀವೆಲ್ಲರೂ ಚಂದ್ರನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ಟು ಖುಷಿ ಪಡ್ತಾ ಇದ್ರಲ್ಲ, ನೀವೆಲ್ಲರನ್ನ ಸರ್ವನಾಶ ಮಾಡ್ತೀನಿ, ನಿನ್ನ ಲೈಫ್ನ ಬರ್ಬಾದ್ ಮಾಡ್ತೀನಿ. ಅಪ್ಪನ ಅರೆಸ್ಟ್ ಮಾಡಿದ ವಿಷಯದಲ್ಲಿ ಇವನ್ ಕೈವಾಡನೇ ಇದೆ ಅನ್ಸುತ್ತೆ. ಫೋನ್ ಮಾಡಿದನು ಚಂದ್ರ ಅಂತ ಹೇಳ್ದ. ಮೋಸ್ಟ್ಲಿ ಚಂದ್ರ ಹಾಗೆಯೇ ತೇಜಸ್ ಕಡೆನ ಆಗಿರ್ಬೋದಾ? ಇಲ್ಲ, ಅದಕ್ಕೆ ತೇಜಸ್ಗೆ ನಮ್ಮ ಅಪ್ಪನ ಮೇಲೆ ಏನು ದ್ವೇಷ ಇರುತ್ತೆ? ಹಲೋ, ಹಾಂ ಸರ್, ನಾನು ಸಾರ್ಥಕ್ ಅಂತ. ನಮ್ಮ ಚಿಕ್ಕಪ್ಪ ಒಬ್ಬರು ಶ್ರೀಗಂಧದ ಸ್ಮಗ್ಲಿಂಗ್ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ. ನೀವೇನಾದರೂ ಈ ಕೇಸ್ ತೊಗೊಳಕ್ಕಾಗತ್ತಾ? ಸಾರಿ ಸರ್, ಈ ಥರದ ಕೇಸೆಲ್ಲ ತೊಗೊಳೋದಕ್ಕಾಗಲ್ಲ. ನೀವು ಬೇರೆ ಯಾರನ್ನಾದರೂ ನೋಡಿ ಸರ್. ಸರ್ ಹಾಗಲ್ಲ, ಒಂದು ಮಾತು. ಹಲೋ ಸರ್, ನಾನು ಪ್ರಜ್ವಲ್.
ಐ ಆಮ್ ಫೈನ್ ಸರ್. ಏನಿಲ್ಲ ಸರ್, ನಮ್ಮ ಕಡೆ ಒಬ್ಬರು ಶ್ರೀಗಂಧ ಸ್ಮಗ್ಲಿಂಗ್ ಮಾಡಿ ಸಿಕ್ಕಾಕೊಂಡಿದ್ದಾರೆ ಸರ್. ಅಯ್ಯೋ ಸರ್, ಹಾಗೇನಿಲ್ಲ ಸರ್, ಅವ್ರು ತುಂಬ ಪಾಪದವರು. ಯಾರೋ ಬೇಕೆಂತಲೇ ಈ ಥರ ಮಾಡಿದ್ದಾರೆ ಸರ್. ಸರ್ ಪ್ಲೀಸ್ ಸರ್, ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ನೀವು ಎಷ್ಟು ಕೇಳಿದ್ರು ನಾನು ಕೊಡ್ತೀವಿ ಸರ್. ಹಾಂ ಸರ್, ಕ್ರಿಮಿನಲ್ ಲಾಯರ್ ಯತೀಶ್ ಅವರ ಮಾತಾಡ್ತಿರೋದು. ಹಾಂ ಸರ್, ನಮಗೆ ಅಡ್ವೊಕೇಟ್ ಮಲ್ಲಿಕಾರ್ಜುನ್ ಅವ್ರ ನಂಬರ್ ಕೊಟ್ಟರು. ನಮ್ಮ ಚಿಕ್ಕಪ್ಪ ಒಬ್ಬರು ಶ್ರೀಗಂಧದ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ. ನೀವೇನಾದರೂ ಈ ಕೇಸ್ ತೊಗೊಳಕ್ಕಾಗತ್ತಾ? ಸಾರಿ ಸರ್, ಆಗಲ್ಲ ಸರ್. ಆಗಲ್ಲ ಸರ್, ಒಂದು ಸರಿ ನನ್ನ ಮಾತು ಕೇಳಿ. ಓಹ್, ನಮ್ಮ ಲಾಯರ್ ಬಸವರಾಜ್ ಅವ್ರು ಕಾಲ್ ಮಾಡ್ತಿದ್ದಾರೆ. ಹಾಂ ಸರ್, ನಾನು ನಿಮ್ಗೆ ಆಗಲೇ ಕಾಲ್ ಮಾಡಿದ್ದೆ, ನಿಮ್ಮ ಫೋನ್ ರಿಸೀವ್ ಮಾಡಲಿಲ್ಲ. ಹಾಂ ಸರ್, ಏನಿಲ್ಲ, ಅದು ನಮ್ಮ ಚಿಕ್ಕಪ್ಪಂದು ಒಂದು ಸ್ಮಗ್ಲಿಂಗ್ ಕೇಸ್ ಇತ್ತು ಅಂತ ಹೇಳಿದ್ನಲ್ಲ ಸರ್. ಹಾಗಲ್ಲ ಸರ್, ನನ್ನ ಮಾತು ಕೇಳಿ, ನಾನು ಕಂಪ್ಲೀಟ್ ಮಾಡೋಕ್ಕೆ ಬಿಡಿ. ಅದೇನು ಅಂದರೆ, ಇಲ್ಲ ಸರ್, ಅವರಿಂದ ಆಗಿದ್ದಲ್ಲ. ಹಲೋ ಹಲೋ ಛೇ, ಈ ಬಸವರಾಜ್ ಇರೋಷ್ಟು ಗಾಂಚಲಿ ಯಾರಿಗೂ ಇಲ್ಲ. ಪ್ರಜ್ವಲ್, ಚಿಕ್ಕಪ್ಪನ ಕೇಸ್ ತೊಗೊಳಕ್ಕೆ ಯಾರು ಮುಂದೆ ಬರ್ತಿಲ್ಲ. ಹೌದು ಸರ್, ಶ್ರೀಗಂಧ ಸ್ಮಗ್ಲಿಂಗ್ ಕೇಸ್ ಹೇಳಿದ ಕೂಡಲೇ ಕಾಲ್ ಕಟ್ ಮಾಡ್ತಾರೆ. ಐ ಥಿಂಕ್ ಇವರಿಗೆಲ್ಲ ಈ ಕೇಸ್ ಮೇಲೆ ಹೋಪ್ಸೇ ಇಲ್ಲ ಅನ್ಸುತ್ತೆ. ಹಾಗಂತ ಸುಮ್ಮನೆ ಕೂರಕ್ಕಾಗಲ್ಲ ಪ್ರಜ್ವಲ್. ಚಿಕ್ಕಪ್ಪನ ಹೇಗಾದರೂ ಮಾಡಿ ಆಚೆ ಕರ್ಕೊಂಡು ಬರಲೇಬೇಕು. ಓಹ್, ಒಂದು ನಿಮಿಷ. ಹಲೋ, ಹಾಂ ಸರ್, ಅಡ್ವೊಕೇಟ್ ವಾಸುದೇವ್ ಅವರಾ? ಹಾಂ ಸರ್, ನನ್ನ ಹೆಸರು ಸಾರ್ಥಕ್ ಅಂತ. ನಮ್ಮ ಚಿಕ್ಕಪ್ಪ ಶ್ರೀಗಂಧ ಸ್ಮಗ್ಲಿಂಗ್ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ. ನೀವೇನಾದರೂ ಕೇಸ್ ತೊಗೊಳ್ಬೋದಾ ಅಂತ. ಸರ್, ಅಯ್ಯೋ ಹಾಗಲ್ಲ, ಯಾರೋ ಬೇಕು ಅಂತ ಅವ್ರನ್ನ ಈ ಕೇಸಲ್ಲಿ ಫಿಟ್ ಮಾಡಿದ್ದಾರೆ ಅಷ್ಟೇ. ಅವ್ರು ಆ ಥರದವ್ರಲ್ಲ ಸರ್. ಹಾಗಲ್ಲ ಸರ್, ಒಂದು ನಿಮಿಷ ನನ್ನ ಮಾತು ಕೇಳಿ. ಹಲೋ ಸರ್, ಹಲೋ ಹಲೋ. ಇಲ್ಲ ಪ್ರಜ್ವಲ್, ಯಾರು ಈ ಕೇಸ್ ತೊಗೊಳ್ತಿಲ್ಲ. ಶ್ರೀಗಂಧ ಅಂತ ಹೇಳ್ತಿದ್ದಾಗೆ ನಾನ್ ಬೇಲೆಬಲ್ ಕೇಸು. ಈ ಕೇಸ್ ತೊಗೊಂಡ್ರೆ ಏನು ಯೂಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಹೇಳ್ದಾಗೆ ಈ ಕೇಸ್ ಮೇಲೆ ಯಾರಿಗೂ ಹೋಪ್ ಇಲ್ಲ ಅನ್ಸುತ್ತೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಪ್ರಜ್ವಲ್. ಯಾಕೆ ಸಾರ್ಥಕ್, ಏನಾಯ್ತು? ವೇದಾಂತ್, ಚಿಕ್ಕಪ್ಪನ ಬೇಲ್ಗೋಸ್ಕರ ನಾನು ಪ್ರಜ್ವಲ್ ತುಂಬ ಜನ ಲಾಯರ್ ಕಾಂಟ್ಯಾಕ್ಟ್ ಮಾಡಿದ್ವಿ. ಬಟ್ ಯಾರು ಈ ಕೇಸ್ ತೊಗೊಳ್ಳೋ ಧೈರ್ಯ ಮಾಡ್ತಿಲ್ಲ. ಶ್ರೀಗಂಧದ ಸ್ಮಗ್ಲಿಂಗ್ ಕೇಸ್ ಅಂತ ಹೇಳ್ತಿದ್ದಾಗೆ ಫೋನ್ ಕಟ್ ಮಾಡ್ತಿದ್ದಾರೆ. ಅಮ್ಮ ಹೇಗಿದ್ದಾಳೆ? ಅವಳು ಆರಾಮಾಗಿದ್ದಾಳೆ ತಾನೆ? ನಾವೆಲ್ಲರೂ ಬೇಜಾರು ಮಾಡ್ಕೊಂಬಿಡ್ತೀವಿ ಅಂತ ಚೆನ್ನಾಗಿರೋ ಥರ ನಾಟಕ ಮಾಡ್ತಿದ್ದಾಳಮ್ಮ. ಆದರೆ ಮನಸ್ಸಲ್ಲೇ ಅಪ್ಪಂಗೆ ಏನಾಗ್ಬಿಡುತ್ತೋ ಅಂತ ಆತಂಕ ಕಾಡ್ತಾನೆ ಇದೆ. ಈ ಥರ ಸಿಚುವೇಶನಲ್ಲಿ ಆತಂಕ ಆಗೋದು ಸಹಜ. ಅಮ್ಮಂಗೂ ಅದೇ ಆಗಿರುತ್ತೆ ಅಕ್ಕ. ಪಾಪ, ಅವರಿಗಂತೂ ಕಷ್ಟಗಳೇ ಕಮ್ಮಿ ಆಗಲಿಲ್ಲ. ಯಾವಾಗಲೂ ಕಣ್ಣೀರಲ್ಲೇ ಕೈ ತೊಳೆಯೋ ಥರ ಆಗೋಯ್ತು. ಹೌದಮ್ಮ, ಎಲ್ಲರ ಜೀವನದಲ್ಲೂ ಕಷ್ಟ ಅನ್ನೋದು ಬಂದೇ ಬರುತ್ತೆ. ಅದು ನಿರಂತರವಾಗಿ ಹರಿಯೋ ನದಿ ಇದ್ದಾಗೆ, ಅದಕ್ಕೆ ತಡೆಗೋಡೆ ಇಲ್ಲ ಅಂತಾರೆ. ಆದರೆ ಅಪ್ಪ ಅಮ್ಮನ ಬದುಕಲ್ಲಿ ಆ ನದಿ ಹರಿತಾನೇ ಇಲ್ಲ. ಹರಿಯೋ ಯಾವ ಲಕ್ಷಣನೂ ಕಾಣಿಸ್ತಿಲ್ಲ. ನೀವಿಬ್ರು ಊಟ ಮಾಡೋ ಲಕ್ಷಣನೂ ಕಾಣ್ತಾ ಇಲ್ಲ. ಬನ್ನಿ ಊಟ ಮಾಡಿ. ಬೇಡ ಅಮ್ಮ, ನನಗೆ ಹೊಟ್ಟೆ ಹಸಿತಿಲ್ಲ. ಅಮ್ಮ, ಅಪ್ಪ ಸುಳ್ಳಾರಪ್ಪನ ಮೇಲೆ ಅರೆಸ್ಟ್ ಆಗಿರುವಾಗ ಹೇಗಮ್ಮ ಊಟ ಸೇರುತ್ತೆ? ಅವರ ಪರಿಸ್ಥಿತಿಲಿರುವಾಗ ಊಟ ಮಾಡೋದಕ್ಕೆ ಮನ್ಸಾದ್ರೂ ಹೇಗೆ ಬರುತ್ತಮ್ಮ? ಯಾರೋ ಆರೋಪ ಮಾಡಿದ್ದಾರೆ ಅಂದ ತಕ್ಷಣ ನಿಮ್ಮ ತಂದೆ ಆ ಥರ ಕೆಲಸ ಮಾಡಿದ್ದಾರೆ ಅಂತ ಅಲ್ಲ. ಯಾರೋ ಆರೋಪ ಮಾಡಿದ್ದಾರೆ ಅನ್ನೋ ವಿಷಯನ ಬಿಟ್ಟು ಹಾಕಿ. ನಿಮ್ಮ ತಂದೆ
ನಿರಪರಾಧಿ ಅನ್ನೋ ವಿಷಯನ ನೀವಿಬ್ರು ನಂಬ್ತೀರಾ ಅಲ್ವಾ? ಖಂಡಿತವಾಗ್ಲೂ ನಂಬ್ತೀವಿ. ನಮ್ಮಪ್ಪ ಯಾವ ತಪ್ಪು ಮಾಡಿಲ್ಲ. ಅವ್ರು ನಿರಪರಾಧಿ ಅಂತ ಗೊತ್ತಾದ್ಮೇಲೆ ಮನೆಗೆ ಬರ್ತಾರೆ ಅಲ್ವಾ? ಅಮ್ಮ ಬರ್ತಾರೆ. ಅವ್ರು ಬಂದಾಗ ನೀವಿಬ್ರು ಊಟ ತಿಂಡಿ ಬಿಟ್ಟು ಕೂತಿದ್ದೀರಾ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರಿಗೆ ನೋವಾಗಲ್ವಾ? ಅದರಲ್ಲೂ ಆರ್ತಿ ನೀವು ಗರ್ಭಿಣಿ. ಇಂಥ ಪರಿಸ್ಥಿತಿಲಿ ನೀವು ಊಟನೇ ಮಾಡಿಲ್ಲ ಅಂತ ನಿಮ್ಮ ತಂದೆಗೆ ಗೊತ್ತಾದ್ರೆ ಅವ್ರು ಎಷ್ಟು ನೊಂದ್ಕೋತಾರೆ ಗೊತ್ತಾ? ನನ್ನಿಂದಾಗಿ ನನ್ನ ಮಗಳ ಆರೋಗ್ಯಕ್ಕೆ ಧಕ್ಕೆ ಬರ್ತಾ ಇದೆ ಅಂತ ಅವ್ರಿಗೆ ನೋವಾಗಲ್ವಾ? ಒಳೊಳಗೆ ಅವ್ರು ಕೊರಗಲ್ವಾ? ವೇದಾಂತ್ ನಿಮ್ಮ ಜೊತೆ ಇದ್ದಾರೆ. ನಿಮ್ಮ ತಂದೆ ಯಾವ ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡ್ತಾರೆ. ತಂದೆ ತಾಯಿ ತಮ್ಮ ಮೇಲೆ ಯಾವ ಆರೋಪ ಬಂದರೂ ಸಹಿಸ್ಕೋತಾರೆ. ಆದರೆ ತಮ್ಮಿಂದಾಗಿ ತಮ್ಮ ಮಕ್ಕಳು ನೋವು ಅನುಭವಿಸ್ತಾ ಇದ್ದಾರೆ ಅನ್ನೋ ವಿಷಯ ಮಾತ್ರ ಯಾವ ತಂದೆ ತಾಯಿಯೂ ಯಾವ ಕಾರಣಕ್ಕೂ ಸಹಿಸ್ಕೊಳ್ಳಲ್ಲ. ಅಮೂಲ್ಯ ಅವರೇ, ನಿಮ್ಮ ತಂದೆ ಹೊರಗೆ ಬಂದಾಗ ಸಂತೋಷ ಪಡಬೇಕು. ಅವ್ರು ಒಳಗಿದ್ದಾಗ ನೀವು ದುಃಖ ಪಟ್ರಿ ಅಂತ ಅವ್ರಿಗೆ ಗೊತ್ತಾದರೆ ಅವರು ತುಂಬ ನೊಂದ್ಕೋತಾರೆ. ಹಾಗೆ ಅವರನ್ನು ನಿರಪರಾಧಿ ಅಂತ ಸಾಬೀತು ಮಾಡೋದಕ್ಕೆ ನಿಮಗೂ ಧೈರ್ಯ ಬೇಕು, ಶಕ್ತಿ ಬೇಕು. ಶಕ್ತಿ ವೇದಾಂತ್, ಹೋದ ಕೆಲಸ ಏನಾಯ್ತು? ಲಾಯರ್ ಸಿಕ್ಕಿದ್ರಾ? ಸಿಕ್ಕಿದ್ರು ಅಮ್ಮ. ಕೆಲವರು ಕೇಸ್ ತೊಳೋದಕ್ಕೆ ರೆಡಿ ಇಲ್ಲ. ಫಾರ್ ಸಮ್ ರೀಸನ್ ಇನ್ನು ಕೆಲವರು ತಗೊಳ್ತೀವಿ ಬಟ್ ಏನು ಹೇಳೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಹೌದಾ? ಯಾಕಂತ? ಮತ್ತೆ ಎಲ್ಲ ಸಾಕ್ಷಿಗಳು ಚಿಕ್ಕಪ್ಪನ ವಿರುದ್ಧವಾಗೇ ಇದೆ. ಶ್ರೀಗಂಧ ಅಂದರೆ ನಮ್ಮ ದೇಶದ ಆಸ್ತಿ ಇದ್ದಾಗೆ, ಅದು ನಾನ್ ಬೇಲೆಬಲ್ ಕೇಸ್ ಕೂಡ ಆಗುತ್ತೆ. ಅದನ್ನು ಸ್ಮಗ್ಲಿಂಗ್ ಮಾಡ್ತಿರೋರು ಕೇಸ್ ತೊಗೊಂಡು ಕೋರ್ಟಲ್ಲಿ ವಾದ ಮಾಡೋಕ್ಕೆ ಹೋದರೆ ಅವ್ರ ರೆಪ್ಯುಟೇಷನ್ ಹಾಳಾಗುತ್ತೆ. ಕಳ್ಳರಿಗೆ ಸಪೋರ್ಟ್ ಮಾಡ್ತಿದ್ದೀವಿ ಅಂತ ಎಲ್ಲರೂ ಟೀಕೆ ಮಾಡ್ತಾರೆ. ಮತ್ತು ಮೀಡಿಯಾದಲ್ಲಿ ಅವ್ರ ಇಮೇಜ್ನ ಡ್ಯಾಮೇಜ್ ಮಾಡಿಬಿಡ್ತಾರೆ ಅಂತ ಯಾರು ಕೇಸ್ನ ತೊಗೊಳಕ್ಕೆ ಮುಂದೆನೇ ಬರ್ತಿಲ್ಲ. ಅಮೂಲ್ಯ, ವೇದಾಂತ್ ಎಲ್ಲಿದ್ಯಾ? ಇದೆ ಕೆಳಗಡೆ ಬಂದು. ಸರಿ ಬಾ. ಗುಡ್ ನೈಟ್ ಅಮ್ಮ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್.
ದೇವ್ರೆ, ನಾನೇನು ಅನ್ಯಾಯ ಮಾಡಿದೆ ಅಂತ ನನಗೆ ಈ ಪರೀಕ್ಷೆ ಕೊಡ್ತಾ ಇದೆಯಾ? ನೀನು ಏನೇ ಪರೀಕ್ಷೆ ಕೊಟ್ಟರು ನಾನು ಅದನ್ನು ಪ್ರಸಾದ ಅಂತಲೇ ಸ್ವೀಕರಿಸ್ತೀನಿ. ಯಾಕಂದರೆ ಯಾವ ಕ್ಷಣನೂ ಶಾಶ್ವತ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ಎಷ್ಟೇ ಅವಮಾನ ಆದರೂ ಪರವಾಗಿಲ್ಲ, ನಾನು ಅನುಭವಿಸ್ತೀನಿ. ಆದರೆ ನನ್ನ ಬಗ್ಗೆ ನನ್ನ ಮಕ್ಕಳು ಚಿಂತೆ ಮಾಡಬಾರ್ದು. ದಯವಿಟ್ಟು ಅದೊಂದು ಕೋರಿಕೆನ ನನಗೆ ಈಡೇರಿಸು ದೇವ್ರೆ, ಅದೊಂದು ಕೋರಿಕೆನ ನನಗೆ ಈಡೇರಿಸು. ಬಜಾರಿ, ಏನಾಯ್ತು? ಯಾಕೆ ಗಾಬರಿ ಆಗಿದ್ಯಾ? ನೀನು ಅಂದ್ಕೊಂಡಾಗ ಅಪ್ಪನಿಗೇನೂ ಆಗೋದಿಲ್ಲ, ಧೈರ್ಯವಾಗಿರು. ಹೇಗೆ ವೇದನ್ ಧೈರ್ಯವಾಗಿರೋಕ್ಕಾಗುತ್ತೆ? ನಿಮಿಷ ಇರೋ, ಇಲ್ಲಿ ನೋಡು. ಗಂಧದ ಸ್ಮಗ್ಲಿಂಗ್ನಲ್ಲಿ ರಿಸ್ಕ್ ಇದೆ, ಆದರೆ ದುಡ್ಡು ಹಾಗೆ ಸಿಗುತ್ತಲ್ಲ, ಏನು ಟೆನ್ಷನ್ ಇಲ್ಲ. ಅದು ಲೋಡ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಥರ ಆಟೋದಲ್ಲಿ ಒಂದು ಲೋಡ್ ಹೊಡೆದ್ರೆ ನನಗೆ 50,000 ಸಿಗುತ್ತೆ. ಗಂಧದ ಸ್ಮಗ್ಲಿಂಗ್ನಲ್ಲಿ ರಿಸ್ಕ್ ಇದೆ, ಆದರೆ ದುಡ್ಡು ಹಾಗೆ ಸಿಗುತ್ತಲ್ಲ, ಏನು ಟೆನ್ಷನ್ ಇಲ್ಲ. ಅಷ್ಟೇ ಅಲ್ಲ ವೇದಾಂತ್, ಅವನು ಯಾರೋ ನಮ್ಮನ್ನೆಲ್ಲ ಸರ್ವನಾಶ ಮಾಡ್ತೀನಿ, ಬರ್ಬಾದ್ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಾನೆ. ಎಲ್ಲ ನೋಡ್ಕೊಂಡು ಹೇಗೆ ಸುಮ್ಮನಿರೋಕ್ಕಾಗತ್ತೆ ವೇದಾಂತ್? ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಡೋಂಟ್ ವರಿ ಬಚಾರಿ, ಖುಷಿಯಾಗೋ ವಿಷಯಕ್ಕೆ ಭಯ ಪಡೋ ಅಗತ್ಯ ಇಲ್ಲ. ಅಂದರೆ ನಾನು ಸೂಪರ್ವೈಸರ್ ಹತ್ರ ಮಾತಾಡಿದೆ. ನಿಮ್ಮ ಮಾವನವ್ರು ಹೇಳೋ ಹಾಗೆ ಏನೂ ಆಗಿಲ್ಲ ಅಂತ ಹೇಳಿದ್ರು. ಅದು ಅಲ್ಲದೆ ಅವತ್ತು ಆಟೋನ ಮನೆ ಮುಂದೆ ಪಾರ್ಕ್ ಮಾಡೋದಕ್ಕೆ ನಾವು ಹೇಳಿರಲಿಲ್ಲ ಅಂತಲೂ ಹೇಳಿದ್ರು. ಎಲ್ಲ ಸಾಕ್ಷಿಗಳು ಅಪ್ಪನ ವಿರುದ್ಧವಾಗಿದೆ. ಈ ಕೇಸ್ನ ತಗೊಳ್ಳೋದು ಕಷ್ಟ, ಗೆಲ್ಲೋದು ಕಷ್ಟ ಅಂತ ಎಲ್ಲರೂ ಹೇಳಿದಾಗ ನಾನು ಸ್ವಲ್ಪ ಫ್ರೀಕ್ಔಟ್ ಆಗಿದ್ದು ನಿಜ. ಆದರೆ ಪ್ರತಿಯೊಬ್ಬ ಕ್ರಿಮಿನಲ್ ತಪ್ಪು ಮಾಡಿದಾಗ ಯಾವುದಾದ್ರೂ ಒಂದು ಎವಿಡೆನ್ಸ್ನ ಬಿಟ್ಟು ಹೋಗಿರ್ತಾನೆ. ಅದು ಅಲ್ಲದೆ ಈ ವಿಡಿಯೋನ ನಮಗೆ ಕಳಿಸಿ ಒಂದು ಪ್ರೂಫ್ನ ಅವನೇ ಕ್ರಿಯೇಟ್ ಮಾಡಿಕೊಟ್ಟಿದ್ದಾನೆ. ಈ ವಿಡಿಯೋ ಒಂದು ಸಾಕು, ಇದನ್ನ ಇಟ್ಕೊಂಡು ನಾವೇನು ಬೇಕಾದರೂ ಮಾಡ್ಬೋದು. ಏನು ಮಾತಾಡ್ತಿದ್ದೆ ಅರ್ಥ ಆಗ್ತಾ ಇಲ್ಲ. ವೆಯ್ಟ್ ಮಾಡು. ನೀವು ಯಾರೋ ವಿಡಿಯೋ ಕಳಿಸಿರೋದೇ ಸಾಕ್ಷಿ ಅಂತ ಅಂದ್ಕೊಂಡ್ರೆ ಹೇಗೆ? ಇನ್ನು ಲಾಯರ್ ಫಿಕ್ಸ್ ಆಗಿಲ್ಲ, ನಾಳೆ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ. ಅಂಥದ್ರಲ್ಲಿ ನೀನೇನು ಮಾಡೋದಕ್ಕೆ ಹೊರಟಿದ್ಯಾ? ಬಚಾರಿ, ನಾನು ಏನೇ ಹೇಳಿದ್ರು ಅದರ ಹಿಂದೆ ಒಂದು ಇಂಟೆನ್ಷನ್ ಇದ್ದೇ ಇರುತ್ತೆ. ಡೋಂಟ್ ವರಿ, ಐ ವಿಲ್ ಬಿ ದೇರ್. ಹಾಗಾದರೆ ನಾನು ಹೇಳಿದಾಗ ಮಾಡು. ಇವನು ಏನು ಹೇಳ್ತಿದ್ದಾನೆ ಅಂತಲೇ ಅರ್ಥ ಆಗ್ತಾ ಇಲ್ವಲ್ಲ. ಏನು ಮಾಡೋಕ್ಕೆ ಹೊರಟಿದ್ದಾನೆ, ಏನು ಪ್ಲ್ಯಾನ್ ಅಂತಲೇ ಗೊತ್ತಾಗ್ತಾ ಇಲ್ಲ.